ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಪ್ರಚಲಿತ ಘಟನೆಯ ಮಾಹಿತಿ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕರೆಂಟ್ ಇವೆಂಟ್ಸ್ ಅಂದರೆ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ಕೇಳಲಾಗುತ್ತದೆ. ಇಂತಹ ಪ್ರಚಲಿತ ಘಟನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ದಿನಪತ್ರಿಕೆಗಳನ್ನು, ವಾರ್ತಾವಾಹಿನಿಗಳನ್ನು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳತಕ್ಕಂತಹ ಪ್ರಚಲಿತ ಘಟನೆಗಳ ಮಾಹಿತಿಗಳ ಕುರಿತು ತಿಳಿದುಕೊಳ್ಳಬೇಕಾಗುತ್ತದೆ. ಇಂದಿನ ಪ್ರಚಲಿತ ಘಟನೆಗಳ ಮಾಹಿತಿಯಲ್ಲಿ ಜಲಸಂಧಿಗಳು, ಈ ಜಲಸಂಧಿಗಳ ಮೂಲಕವಾಗಿ ಜಾಗತಿಕ ವ್ಯಾಪಾರವನ್ನು ನಡೆಸಲಾಗುತ್ತಿತ್ತು. ಪ್ರಸ್ತುತ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದಲ್ಲಿ ಸದ್ಯ ಹೊರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಮೂಲವಾಗಿದೆ. ಇಲ್ಲಿ ಸಂಚಾರ ಕೈಗೊಳ್ಳತಕ್ಕಂತಹ ಹಡಗುಗಳಲ್ಲಿ ಇಂಧನ, ಅನಿಲ ಮತ್ತು ಸರಕು ಸಾಗಣೆಯಲ್ಲಿ ಹಲವು ಜಲಮಾರ್ಗಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಳ್ಳುತ್ತವೆ. ಇಂದಿನ ಯುದ್ಧದ ಬಿಕ್ಕಟ್ಟಿನಲ್ಲಿ ಶಾಂತಿಗಾಗಿ ಮುಕ್ತಾಯದ ಹಂತದಲ್ಲಿ ಇದ್ದರೂ ಹೊರ್ಮುಜ್ ಜಲಸಂಧಿ ಮಾತ್ರ ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ತನ್ನ ಪ್ರಭಾವವನ್ನು ಮುಟ್ಟಿಕೊಂಡಿದೆ. ಕಾರಣ ಇದರ ಮೂಲಕವಾಗಿ ಸಂಚಾರಗೊಳ್ಳುತ್ತಕ್ಕಂತಹ ಸರಕು ಹಡಗುಗಳಲ್ಲಿ ಇಂಧನ ಮತ್ತು ಇತರ ಸರಕು ವಸ್ತುಗಳು ಭಾರತ ಮತ್ತು ಪೂರ್ವ ಏಷ್ಯಾದ ರಾಷ್ಟ್ರಗಳಿಗೆ ತೈಲ, ಅನಿಲ ಮತ್ತು ಇನ್ನಿತರ ಸರಕು ಸಾಗಣೆ ಮಾಡುವ ಪ್ರಮುಖ ದಾರಿಯಾಗಿತ್ತು. ಇಂತಹ ಜಲಸಂಧಿಗಳು ಜಾಗತಿಕ ವ್ಯಾಪಾರದ ಕೊಂಡಿಗಳಾಗಿತ್ತು. ಪ್ರಪಂಚದಲ್ಲಿ ಇರತಕ್ಕಂತಹ ಅನೇಕ ಜಲಸಂಧಿಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ತಮಗೆ ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಯ ಮಾಹಿತಿಯಾಗಿ ಲಭ್ಯವಾಗುತ್ತದೆ. ಅಂತಹ ಪ್ರಮುಖ ಜಲಸಂಧಿಗಳಲ್ಲಿ ಸಿಂಗಪೂರ್ ಜಲಸಂಧಿ, ಇಲ್ಲಿ ಮಲಕ್ಕಾ ಜಲಸಂಧಿಗೆ ಹೊಂದಿಕೊಂಡಿರುವಂತಹ ಈ ಜಲಮಾರ್ಗವು ಜಾಗತಿಕ ಸರಕು ವ್ಯಾಪಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದ್ದು 1/3 ಸರಕು ಈ ಮಾರ್ಗದಲ್ಲಿ ಸಾಗುತ್ತದೆ. ಏಷ್ಯಾದ ಈಶಾನ್ಯ ಭಾಗದ ರಾಷ್ಟ್ರಗಳಿಗೆ 80% ಸಾಗಿಸುವ ಪ್ರಮುಖ ಮಾರ್ಗವಾಗಿದ್ದು ಪ್ರತಿದಿನ 2,000 ಹಡಗುಗಳು ಈ ಒಂದು ಜಲಸಂಧಿಯನ್ನು ಬಳಸಿಕೊಳ್ಳುತ್ತಿದ್ದು, ಇನ್ನೊಂದು ಜಲಮಾರ್ಗ ಸಂಡಾ, ಜಾವಾ ಮತ್ತು ಸುಮಾತ್ರಾ ದ್ವೀಪ ಸಮೂಹಗಳ ನಡುವೆ ಇರುವ ಈ ಜಲಮಾರ್ಗ ಹಿಂದೂ ಮಹಾಸಾಗರವನ್ನು ಜಾವಾ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕ ಮಾಡುತ್ತದೆ. ತೈಲ ಸೇರಿದಂತೆ ಇತರ ಸರಕುಗಳ ಸಾಗಾಣಿಕೆಗೆ ಈ ಮಾರ್ಗವು ಮಲಕ್ಕಾ ಜಲಸಂಧಿಯ ಮಾರ್ಗಕ್ಕೆ ಪರ್ಯಾಯವಾಗಿದೆ. ಅಲ್ಲಿ ಹೋಗದ ಹಡಗುಗಳು ಈ ಒಂದು ಜಲಮಾರ್ಗದ ಮೂಲಕವಾಗಿ ಸಂಚಾರ ಕೈಗೊಳ್ಳುತ್ತದೆ. ಈ ಒಂದು ಜಲಸಂಧಿಯು ಸುಮಾತ್ರಾ ಮತ್ತು ಇಂಡೋನೇಷಿಯಾ ದೇಶಗಳ ಮಧ್ಯೆ ಬರುವಂತಹ ಜಲಮಾರ್ಗವಾಗಿದೆ. ಭಾರತ ದೇಶದ ಪ್ರಮುಖ ಜಲಸಂಧಿ ಎಂದರೆ ಅದು ಪಾಕ್ ಜಲಸಂಧಿ. ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಈ ಜಲಸಂಧಿ ಪ್ರಾದೇಶಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಭಾರತ ಶ್ರೀಲಂಕಾ ನಡುವಿನ ಸರಕು ವ್ಯಾಪಾರ ನಡೆಯುವುದೇ ಇದೇ ಮಾರ್ಗದಲ್ಲಿ. ಇದರ ಹೊರತಾಗಿ ಪ್ರವಾಸೋದ್ಯಮ, ಮೀನುಗಾರಿಕೆ ಸೇರಿದಂತೆ ವಿವಿಧ ವಲಯಗಳ ಅಭಿವೃದ್ಧಿಗೂ ಈ ಜಲಮಾರ್ಗ ಕೊಡುಗೆ ಅಪಾರವಾಗಿದೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಪನಾಮ ಕಾಲುವೆ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಜನಪ್ರಿಯ ಮತ್ತು ಅತಿ ಹೆಚ್ಚು ಹಡಗುಗಳ ಸಂಚಾರವನ್ನು ಕೈಗೊಳ್ಳುವಂತಹ ಪನಾಮ ಕಾಲುವೆ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಸಂಪರ್ಕಿಸುವ ಇದು ಮನುಷ್ಯ ನಿರ್ಮಿತ ಜಲಮಾರ್ಗವಾಗಿದೆ. ಪನಾಮದಲ್ಲಿರುವ ಇದು ಜಗತ್ತಿನ ಇಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದಾಗಿದ್ದು ಇದು ವಿಶಿಷ್ಟವಾದ ಲಾಕ್ ವ್ಯವಸ್ಥೆಯನ್ನು ಹೊಂದಿದೆ. 1914ರಲ್ಲಿ ಕಾಲುವೆ ಹಡಗು ಸಂಚಾರಕ್ಕೆ ಮುಕ್ತವಾಯಿತು. ಅಮೆರಿಕದ ಹಡಗುಗಳೇ 40% ಇಲ್ಲಿ ಸಂಚಾರ ಕೈಗೊಳ್ಳುತ್ತದೆ. ಅಮೆರಿಕದಿಂದ ಏಷ್ಯಾಕ್ಕೆ ರಫ್ತಾಗುವ LPG ಪೈಕಿ 95% ಪನಾಮ ಕಾಲುವೆಯ ಮೂಲಕವಾಗಿಯೇ ಸಾಗಾಟನೆ ಮಾಡುತ್ತದೆ. ದಿನಕ್ಕೆ 20 ಲಕ್ಷದಿಂದ 30 ಲಕ್ಷ ಬ್ಯಾರೆಲ್ ಇಂಧನವು ಈ ಒಂದು ಮಾರ್ಗದ ಮೂಲಕವಾಗಿ ಸಾಗಾಟನೆ ಸಂಚಾರವನ್ನು ಕೈಗೊಳ್ಳುತ್ತದೆ. ಅಂದರೆ ಪನಾಮ ಕಾಲುವೆಯ ಜನಪ್ರಿಯತೆ ಎಷ್ಟು ಎಂಬುದು ಇದರ ಮೂಲಕವಾಗಿ ಲಭ್ಯವಾಗುತ್ತದೆ. ಜಲಸಂಧಿಯ ಮಾರ್ಗಗಳಲ್ಲಿ ಸುಯೆಜ್ ಕಾಲುವೆಯು ಸಹ ಒಂದು. ಈಜಿಪ್ತಿನಲ್ಲಿರುವ ಇದು
ಮನುಷ್ಯ ನಿರ್ಮಿತ ಜಲಮಾರ್ಗವಾಗಿದೆ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುವ ಇದು ಏಷ್ಯಾದ ರಾಷ್ಟ್ರಗಳ ಯುರೋಪಿನೊಂದಿಗೆ ಬೆಸೆಯಲಾಗುತ್ತದೆ. ಆಫ್ರಿಕಾವನ್ನು ಸುತ್ತಕೊಂಡು ಬರುವ ಅಗತ್ಯವಿಲ್ಲದಂತೆ ಈ ಒಂದು ಸೂಯೆಜ್ ಕಾಲುವೆ 1869ರಲ್ಲಿ ಆರಂಭವಾದ ಇದು ಜಗತ್ತಿನ ಅತಿ ಮುಖ್ಯ ಜಲಮಾರ್ಗವಾಗಿದ್ದು ಪ್ರಮುಖ ವ್ಯಾಪಾರ ಮಾರ್ಗವಾಗಿದೆ. 2021ರಲ್ಲಿ ಈ ಕಾಲುವೆಯಲ್ಲಿ ದೊಡ್ಡ ಹಡಗೊಂದು ಸಿಲುಕಿಕೊಂಡಿತ್ತು. 6 ದಿನಗಳವರೆಗೆ ಹಡಗುಗಳು ಸಂಚರಿಸಲು ಸಾಧ್ಯವಾಗಿರಲಿಲ್ಲ. ಈ ಜಲಮಾರ್ಗದ ಮೂಲಕವಾಗಿ ದಿನಕ್ಕೆ 50 ಲಕ್ಷ ಬ್ಯಾರಲ್ನಷ್ಟು ಇಂಧನ ಸಾಗಾಣಿಕೆ ಮಾಡುತ್ತಿದ್ದು ಅಂದಾಜು 56 ಹಡಗುಗಳು ದಿನನಿತ್ಯವೂ ಸಂಚಾರ ಮಾಡುವಂತಹ ಅತ್ಯಂತ ಎಡಬಿಡದೆ ಸಾಗಾಣಿಕೆಯ ಮಾರ್ಗವಾಗಿ ಸೂಯೆಜ್ ಕಾಲುವೆ ತನ್ನ ದೈನಂದಿನ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತದೆ. ಜಿಬ್ರಾಲ್ಟರ್ ಜಲಸಂಧಿ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವೆ ಸಂಪರ್ಕ ಕಲ್ಪಿಸುವ ಈ ಜಲಸಂಧಿಯು ಮೊರಕ್ಕೊ ಮತ್ತು ಸ್ಪೇನ್ ನಡುವೆ ಇದೆ. 13 ಕಿಲೋಮೀಟರ್ನಷ್ಟು ಅಗಲದ ಈ ಜಲಮಾರ್ಗ ಆಫ್ರಿಕಾ ಮತ್ತು ಯುರೋಪ್ ಖಂಡವನ್ನು ಪ್ರತ್ಯೇಕ ಮಾಡುತ್ತದೆ. ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಿಗೆ ಸರಕು ಸಾಗಾಣಿಕೆ ಮಾರ್ಗವಾಗಿ ಅಲ್ಲದೆ ಸೇನಾ ಕಾರ್ಯತಂತ್ರದ ದೃಷ್ಟಿಯಿಂದಲೂ ಈ ಜಲಸಂಧಿಗೆ ಅತ್ಯಂತ ಮಹತ್ವ ಇದೆ ಅನ್ನುವುದನ್ನು ಭೌಗೋಳಿಕ ತಜ್ಞರು ಮತ್ತು ಸಮುದ್ರಯಾನ ತಜ್ಞರು ಈ ಒಂದು ಜಲಸಂಧಿಯ ಕುರಿತಾಗಿ ತಮ್ಮ ವಿಶ್ಲೇಷಣೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಡ್ಯಾನಿಶ್ ಜಲಸಂಧಿ ಬಾಲ್ಟಿಕ್ ಮತ್ತು ಉತ್ತರ ಸಮುದ್ರಗಳನ್ನು ಸಂಪರ್ಕಿಸುವ ಈ ಜಲಸಂಧಿ ಯುರೋಪಿನ ಇಂಧನ ಭದ್ರತೆಗೆ ಅತ್ಯಂತ ಮುಖ್ಯವಾಗಿದೆ. ವಾರ್ಷಿಕವಾಗಿ 70,000ಕ್ಕಿಂತಲೂ ಹೆಚ್ಚು ಹಡಗುಗಳು ಈ ಒಂದು ಮಾರ್ಗದಲ್ಲಿ ಸಂಚಾರ ಕೈಗೊಳ್ಳುತ್ತಿದ್ದು ರಷ್ಯಾದಿಂದ ಯುರೋಪ್ ರಾಷ್ಟ್ರಗಳಿಗೆ ಈ ಮಾರ್ಗದ ಮೂಲಕವೇ ತೈಲ ಪೂರೈಕೆ ಆಗುತ್ತದೆ. ನ್ಯಾಟೋದ ಕಾರ್ಯತಂತ್ರ ದೃಷ್ಟಿಯಲ್ಲೂ ಇದಕ್ಕೆ ಅತ್ಯಂತ ಮಹತ್ವ ಇದೆ ಅನ್ನೋದನ್ನು ಆರ್ಥಿಕ ವಿಶ್ಲೇಷಕರು ತಿಳಿಸಲ್ಪಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಹೊರ್ಮುಜ್ ಜಲಸಂಧಿ. ಈ ಒಂದು ಜಲಸಂಧಿಯ ಮೂಲಕವಾಗಿಯೇ ಇಂದು ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಇರಾನ್ ನಡುವಿನ ಸಂಘರ್ಷಕ್ಕೆ ಕಾರಣೀಭೂತವಾಗಿರತಕ್ಕಂತಹ ಜಲಸಂಧಿ. ಈ ಒಂದು ಜಲಸಂಧಿ 33 ಕಿಲೋಮೀಟರ್ನಷ್ಟು ಅಗಲವಿದ್ದು ಇಲ್ಲಿ ನಿತ್ಯ ಸಾವಿರಾರು ಹಡಗುಗಳು ತೈಲವನ್ನು, ಅನಿಲವನ್ನು ಮತ್ತು ಸರಕು ಸಾಗಣೆಯನ್ನು ಕೈಗೊಳ್ಳುವಂತಹ ಜಲಸಂಧಿಯಾಗಿದ್ದು ಇದರ ಮೇಲೆ ಹಕ್ಕು ಸ್ವಾಮ್ಯವನ್ನು ಪಡೆದುಕೊಳ್ಳಲು ಅಮೆರಿಕ ಮತ್ತು ಇರಾನ್ ನಡೆಸುತ್ತಿರುವ ಸಂಘರ್ಷವೇ ಯುದ್ಧಕ್ಕೆ ನಾಂದಿಯಾಗಿದೆ. ಫೆಬ್ರವರಿ ತಿಂಗಳಿಂದ ಆರಂಭವಾದಂತಹ ಯುದ್ಧ ಇಂದು ಸಹ ಮುಕ್ತಾಯದ ಹಂತದಲ್ಲಿದ್ದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವ ಸಂಪೂರ್ಣ ಲಕ್ಷಣಗಳು ಇಲ್ಲಿ ಗೋಚರ ಆಗಿವೆ. ಜೂನ್ ತಿಂಗಳದ ಅಂತ್ಯದಿಂದ ಯುದ್ಧ ಕೊನೆಗೊಂಡು ಮಾತುಕತೆಯ ಮೂಲಕವಾಗಿ ವ್ಯಾಪಾರ ವಹಿವಾಟುಗಳನ್ನು ನಡೆಸಿಕೊಳ್ಳಲು ಯುದ್ಧ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕುವ ಕಾರ್ಯಕ್ರಮ ಈಗ ನಡೀತಾ ಇದೆ. ಇಂತಹ ಜಲಸಂಧಿ ಮುಕ್ತಗೊಂಡು ಎಲ್ಲ ರಾಷ್ಟ್ರಗಳಿಗೂ ಅಂದರೆ ಏಷ್ಯಾ ರಾಷ್ಟ್ರಗಳಿಗೆ, ಯುರೋಪ್ ರಾಷ್ಟ್ರಗಳಿಗೆ ಹಾಗೂ ಅಮೆರಿಕಾದ ಸಂಯುಕ್ತ ಸಂಸ್ಥಾನ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ಸರಳಗೊಂಡು ಜನಸಾಮಾನ್ಯರಿಗೆ ಹೊರೆ ಆಗದಂತೆ ಸರಕು ಸಾಗಾಣಿಕೆ ನಡೆಯಬೇಕೆಂಬ ಇಚ್ಛೆ ಎಲ್ಲ ಜಗತ್ತಿನ ನಾಗರಿಕರ ಒಂದು ಅಭಿಲಾಷೆ ಆಗಿದೆ ಅನ್ನುವುದನ್ನು ಮರೆಯುವಂತಿಲ್ಲ. ಹಾಗಾಗಿ ಅಧ್ಯಯನ ಕೈಗೊಳ್ಳತಕ್ಕಂತಹ ಅಭ್ಯರ್ಥಿಗಳೇ ಈ ಒಂದು ಧ್ವನಿ ಮುದ್ರಣದಲ್ಲಿ ಪ್ರಚಲಿತ ಘಟನೆಗೆ ಹೊರ್ಮುಜ್ ಜಲಸಂಧಿ ಎಷ್ಟು ಕಾರಣವಾಗಿದೆಯೋ ಅಷ್ಟೇ ವಿವಿಧ ಜಲಸಂಧಿಗಳ ಮಾಹಿತಿಯು ಅಷ್ಟೇ ಮುಖ್ಯ ಅನ್ನುವುದನ್ನು ಪರಿಭಾವಿಸಿಕೊಂಡು ಅಧ್ಯಯನ ಮಾಡತಕ್ಕಂತಹ ಅಭ್ಯರ್ಥಿಗಳಿಗೆ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳಂತಹ ಅಭ್ಯರ್ಥಿಗಳಿಗೆ ಜಲಸಂಧಿ ಜಾಗತಿಕ ವ್ಯಾಪಾರದ ಕೊಂಡಿ ಅಂತಕ್ಕಂತಹ ಒಂದು ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.